ಕರ್ನಾಟಕದೊಳಗೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿದ್ದೆ ಏನಂತ ಕೇಳಿದ್ರ, ಲಿಂಗಾಯತರಾರು ಹಿಂದೂಗಳಲ್ಲ ಅಂತ ಹೇಳಿದಾರ. ತಿಳಿದವರು, ಜ್ಞಾನಿಗಳು, ಸರ್ವವನ್ನ ಅರಿತವರು, ಸರ್ವಜ್ಞನತೆ ತಾವು ನಟಿಸುವವರು, ಅನುಭಾವಿಗಳು, ಹಿರಿಯರು ಡಾಕ್ಟರ್ ಶಿವಾನಂದ ಜಮಾದಾರ್ ಅವರೇ ಹಾಗೂ ನಿಮ್ಮ ಅನುಯಾಯಿಗಳೇ ಹಾಗೂ ಮಠಾಧೀಶರಿಗೆ ನನ್ನದೇ ಆಗಿರ್ತಕ್ಕಂಥ 3ರಿಂದ 4 ಪ್ರಶ್ನೆಗಳಿದಾವ. ಸಮಂಜಸವಾಗಿರ್ತಕ್ಕಂಥ ಉತ್ತರವನ್ನ ಸಾರ್ವಜನಿಕವಾಗಿ ನೀವು ನೀಡ್ತೀರಿ ಅಂತಕ್ಕಂಥ ಉತ್ತರದ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಮೊದಲನೆಯದಾಗಿ, ನಿಮ್ಮ ಕೊರಳೊಳಗೆ ನೀವು ಇಷ್ಟಲಿಂಗವನ್ನ ಧರಿಸಿದ್ದರೆ ಆ ಇಷ್ಟಲಿಂಗದ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಶಿವಲಿಂಗ. ಅದಕ್ಕೆ ಹಾನಿಯಾಗದಂತೆ ದಾರವನ್ನ ಸುತ್ತಿ ಕಂತಿಯನ್ನ ಮಾಡಿ ಲಿಂಗಾಯತ ಬಂಧುಗಳೆಲ್ಲರೂ ಭಕ್ತಿ ಭಾವದಿಂದ ಪೂಜಿಸುತ್ತಾರೆ ಎಂದಾದ ಮೇಲೆ ಆ ಶಿವಲಿಂಗವೆಂದರೆ ಏನು? ಶಿವನೆಂದರೆ ಯಾರು? ಹಿಂದೂ ಅಲ್ಲವೇ? ನೀವು ಹಿಂದೂಗಳ ಅಲ್ಲ ಅಂತ ಅನ್ನೋದಾದ್ರೆ ಕೆತ್ತೊಗೆಯಿರಿ ಅದನ್ನ. ನಿಮ್ಮಲ್ಲಿ ಆ ಧೈರ್ಯವಿದೆಯಾ? ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ ಎಂದು ಹೇಳಿರ್ತಕ್ಕಂಥ ಬಸವಣ್ಣವರ ತತ್ವಗಳನ್ನು ನೀವು ಪ್ರತಿಪಾದಿಸುವುದಾದ್ರೆ ನಿಮಗೇಕೆ ಮಠಗಳು ಬೇಕು? ನೀವೇಕೆ ನಿಮ್ಮ ಹಿರಿಯ ಮಠಾಧೀಶರ ಒಂದು ಗದ್ದುಗೆಯನ್ನ ಮಠದಲ್ಲಿ ಕಟ್ಟಿ ಅದಕ್ಕೆ ಪೂಜೆಯನ್ನ ಮಾಡ್ತೀರಿ? ಅವರ ಜಪ ತಪಸ್ಸಿನ ಫಲವೇ ನಿಮ್ಮ ಬಂಡವಾಳ ಎನ್ನುವುದಾದರೆ ಹೊರಗಡೆ ಬೋರ್ಡ್ ಹಾಕಿಬಿಡಿ, ನಾವು ಹಿಂದೂಗಳಲ್ಲ ಅಂತ ಹೇಳಿ. ನಾವೇಕೆ ಬರಬೇಕು ನಿಮ್ಮ ಮಠಕ್ಕೆ? ಮೂರನೆಯದಾಗಿ, ನಿಮ್ಮ ಹಣೆ ಮೇಲೆ ಹಸ್ತಕ್ಕಂಥ 3 ಬಟ್ಟಿನ ವಿಭೂತಿ, ಕೊರಳಲ್ಲಿ ಹಾಕ್ತಕ್ಕಂಥ ಒಂದು ರುದ್ರಾಕ್ಷಿಯ ಮಾಲೆ ಹಿಂದೂ ಧರ್ಮದ ಸಂಕೇತ ಅಲ್ಲವೇ? ನೀವು ಹಿಂದೂಗಳ ಅಲ್ಲ ಅಂತ ಹೇಳೋದಾದ್ರೆ ಕೆತ್ತೊಗೆಯಿರಿ ಅದನ್ನ, ಒರೆಸಿರಿ ನಿಮ್ಮ ಹಣೆ ಮೇಲೆ ಇರ್ತಕ್ಕಂಥ ವಿಭೂತಿಯನ್ನ. ಮುಂದಿನದಾಗಿ, ನಿಮಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜಗುಲಿ ಅದು ಹಿಂದೂ ಧರ್ಮದ ಸಂಕೇತವಲ್ಲವೇ? ನೀವು ಹಿಂದೂಗಳ ಅಲ್ಲ ಅಂತ ಅನ್ನೋದಾದ್ರೆ ತೆಗೆಯಿರಿ ಅದನ್ನ. ಕಿವಿಯಲ್ಲಿ ಕಿವಿಯೋಲೆ, ಮೂಗಿನಲ್ಲಿ ಮೂಗುಬಟ್ಟು, ಹಣೆ ಮೇಲೆ ಕುಂಕುಮ, 3 ಬಟ್ಟಿನ ವಿಭೂತಿ ಇವೆಲ್ಲವೂ ಹಿಂದೂ ಧರ್ಮದ ಸಂಕೇತ. ನೀವು ಹಿಂದೂಗಳ ಅಲ್ಲ ಅಂತ ಅನ್ನೋದಾದ್ರೆ ಅದನ್ನೂ ಸಹ ತೆಗೆದು ಬಿಡ್ರಿ. ಆಗುತ್ತೆ ನಿಮ್ಮ ಕೈಯಿಂದ ಇದೆಲ್ಲವೂ? ಒಂದು ಬಾರಿ ಯೋಚಿಸಿ. ಮಾತನಾಡುವ ಮಾತಿಗೂ ಆಲೋಚನೆ ಮಾಡುವ ಯೋಚನೆಗೂ ಇರ್ತಕ್ಕಂಥ ವಾಸ್ತವಕ್ಕೂ ಹೋಲಿಸಿ ಹೊಂದಿಸಿ ಮುಂದಾಗುವ ಹಾನಿಗೆ ಉತ್ತರವನ್ನ ನೀಡುವಂತ ಮಾತುಗಳು ನಿಮ್ಮದ್ದಾಗಿರಬೇಕು. ಜೈ ಶ್ರೀರಾಮ್. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ನಮ್ಮ ಧರ್ಮ ಉಳಿದರೆ ಮಾತ್ರ ನಮ್ಮ ಜಾತಿಗಳು ಉಳಿಲಿಕ್ಕೆ ಸಾಧ್ಯ. ಜೈ ಶ್ರೀರಾಮ್.